ಹಾಯ್ ನಮಸ್ತೆ. ಕೆಲವೊಬ್ಬರು ನನಗೆ ಸಿಕ್ಕಾಗ ಕೇಳ್ತಾ ಇದ್ರು ಫೌಂಡೇಶನ್ ಹಚ್ಚಿದಾಗ ಪ್ಯಾಚಿ ಆಗುತ್ತೆ, ಏನು ಮಾಡಬೇಕು ಅಂತ. ಅಂಥವರಿಗೆ ಈ ವಿಡಿಯೋ. ಫೌಂಡೇಶನ್ ಹಚ್ಚೋಕ್ಕಿಂತ ಮುಂಚೆ ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸರ್ ಮಾಡಬೇಕು. ಇದು 3 ಮಾಡಿದ್ರೆ ನಿಮ್ಮ ಫೌಂಡೇಶನ್ ಪ್ಯಾಚಿ ಆಗಲ್ಲ, ನೀಟಾಗಿ ಕುತ್ಕೊಳ್ಳುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಫಸ್ಟು ಕ್ಲೆನ್ಸಿಂಗಲ್ಲಿ ಫೇಸ್ನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರೋದು ಪ್ಲಮ್ ಕಂಪ್ನಿಯ ಗ್ರಿಪ್ಸ್ ಟೋನರ್. ಒಂದು ಪ್ರಾಡಕ್ಟ್ ಯೂಸ್ ಆದಮೇಲೆ 1 ಸೆಕೆಂಡ್ ಆದ್ರೂ ನೀವು ಅದು ಅಬ್ಸರ್ವ್ ಆಗೋಕ್ಕೆ ಬಿಡಬೇಕು. ಒಂದು ಪ್ರಾಡಕ್ಟ್ ಆದ ತಕ್ಷಣ ಮೇಲೆ ಇನ್ನೊಂದು ಪ್ರಾಡಕ್ಟ್ ಹಾಕಿದ್ರೂ ಮೇಕಪ್ ಅಷ್ಟು ಚೆನ್ನಾಗಿ ಬರಲ್ಲ. ಕ್ಲೆನ್ಸಿಂಗ್, ಟೋನಿಂಗ್ ಆದಮೇಲೆ ನಾನೀಗ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸರ್ ಹಾಕೋದ್ರಿಂದ ಸ್ಕಿನ್ ನೀಟಾಗಿ ಸೆಟ್ ಆಗುತ್ತೆ. ಅದರ ಮೇಲೆ ನೀವು ಮೇಕಪ್ ಮಾಡ್ಕೊಳ್ಳಿ ಅಥವಾ ಡೇ ನೈಟ್ ಕ್ಲೆನ್ಸಿಂಗ್, ಟೋನಿಂಗ್, ಮಾಯ್ಶ್ಚರೈಸರ್ ಮಾಡಿದ್ರೂ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.